Hi everyone. Today I am going to discuss about second PUC annual exam 3 timetable. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಸಾಯಂಕಾಲ ದ್ವಿತೀಯ PUC ಪರೀಕ್ಷೆ 2ರ ಫಲಿತಾಂಶ ಪ್ರಕಟಗೊಂಡಿದ್ದು, ಆ ಒಂದು ಫಲಿತಾಂಶದಲ್ಲಿ ವಿದ್ಯಾರ್ಥಿಗಳು ಇನ್ನೂ ಕೂಡ ನಮಗೆ ಹೆಚ್ಚಿನ ಅಂಕಗಳು ಬೇಕು ಅಂತ ಅಂದುಕೊಂಡವರು ಅಥವಾ ಆ ಒಂದು ಪರೀಕ್ಷೆ 2ರಲ್ಲಿ ಆಬ್ಸೆಂಟ್ ಇದ್ದವರು ಪರೀಕ್ಷೆ 3ಕ್ಕೆ ನೀವು ಎನ್ರೋಲ್ ಮಾಡ್ಕೋಬಹುದು. ಪರೀಕ್ಷೆ 3ರ ಒಂದು ಟೈಮ್ ಟೇಬಲ್ ಯಾವ ರೀತಿ ಇದೆ ಅಂತ ಇವಾಗ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಜೂನ್ 2025 ದ್ವಿತೀಯ PUC ಪರೀಕ್ಷೆ 3ರ ಅಂತಿಮ ವೇಳಾಪಟ್ಟಿ. ಇಲಾಖೆಯು ಇಂದು ದ್ವಿತೀಯ PUC ಎಕ್ಸಾಮ್ 3ನ ಒಂದು ಅಂತಿಮ ಟೈಮ್ ಟೇಬಲ್ ಅಂದರೆ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದೆ. ಅದು ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು ದಿನಾಂಕ ಮತ್ತು ವಾರ, ಅದೇ ರೀತಿಯಾಗಿ ಸಮಯ. ಎಲ್ಲ ಒಂದು ಪರೀಕ್ಷೆಗಳು ಬೆಳಿಗ್ಗೆ 10ರಿಂದ 1 ಗಂಟೆವರೆಗಿದೆ, 3 ಗಂಟೆ ಅವಕಾಶ. ಅದೇ ರೀತಿಯಾಗಿ ಗರಿಷ್ಠ ಅಂಕಗಳು ಇದಾವೆ. ಸೊ ಇದೇನು ವ್ಯತ್ಯಾಸ ಆಗ್ತದೆ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಮತ್ತು ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಂತ ಬರ್ತದೆ. ಪ್ರಾಕ್ಟಿಕಲ್ ಸಬ್ಜೆಕ್ಟಿಗೆ 70 ಮಾರ್ಕ್ ಇರ್ತದೆ, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗೆ 80 ಮಾರ್ಕ್ ಇರ್ತದೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ವಿಷಯ, ಯಾವ ಡೇಟಿಗೆ ಯಾವ ವಿಷಯ ಒಂದು ಪರೀಕ್ಷೆ ಇದೆ ಅಂತ. ಅದೇ ರೀತಿಯಾಗಿ ವಿಷಯ ಸಂಕೇತ, ಆ ಒಂದು ವಿಷಯದ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಕೋಡ್ ಅಂತ ಕರಿತೀವಿ, ಅವುಗಳನ್ನು ಕೂಡ ನಮೂದನೆ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳಿಗೆ, ನೀವು ಎಲ್ಲ ಒಂದು ಪರೀಕ್ಷೆಗಳು ಜೂನ್ ತಿಂಗಳಲ್ಲಿ ಪ್ರಾರಂಭವಾಗ್ತವೆ. ಮೊದಲನೇ ಪರೀಕ್ಷೆ ಜೂನ್ 9 ಜೂನ್ 9, 2025 ಪ್ರಾರಂಭವಾಗ್ತದೆ, ಸೋಮವಾರ. ಸೊ ಅವತ್ತು ಕನ್ನಡ ಪರೀಕ್ಷೆ ಇದೆ. ಓಕೆ, ವಿಷಯ ಸಂಕೇತ 01 ಇದೆ, ಟೋಟಲ್ ಮಾರ್ಕ್ಸು 80 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ಅರೇಬಿಕ್ ಇದೆ, ಸಬ್ಜೆಕ್ಟ್ ಕೋಡು 11 ಇದೆ, ಟೋಟಲ್ ಮಾರ್ಕ್ಸು 80 ಮಾರ್ಕ್ಸ್ ಇದೆ. ಓಕೆ, ಈ ರೀತಿ ನೀವು ನೋಡ್ಬೋದು. ಅದೇ ರೀತಿಯಾಗಿ ದಿನಾಂಕ 10/6/2025 ಮಂಗಳವಾರ, ಅವತ್ತು ಇತಿಹಾಸ ಪರೀಕ್ಷೆ ಇದೆ. ಅದೇ ರೀತಿಯಾಗಿ ಭೌತಶಾಸ್ತ್ರ ಪರೀಕ್ಷೆ ಇದೆ. ಇಲ್ಲಿ ನೋಡ್ಬೋದು, ಇತಿಹಾಸ 80 ಮಾರ್ಕ್ ಇರ್ತದೆ, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗ್ತದೆ. ಭೌತಶಾಸ್ತ್ರ ಪ್ರಾಕ್ಟಿಕಲ್ ಸಬ್ಜೆಕ್ಟ್, ಸೊ ಹಾಗಾಗಿ 70 ಮಾರ್ಕ್ ಇರ್ತದೆ. ಓಕೆ, ಅದೇ ರೀತಿಯಾಗಿ ಮುಂದಿನ ಪರೀಕ್ಷೆ ಬುಧವಾರದಂದು ನಡೀತದೆ. ಅವತ್ತು ದಿನಾಂಕ 11/6/2025. ಸೊ ಅವತ್ತು ಬುಧವಾರದಂದು ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ, ಜೀವಶಾಸ್ತ್ರ ಪರೀಕ್ಷೆಗಳು ಇದ್ದವು. ಸೊ ಇವೇನು ಅವುಗಳ ಒಂದು ಸಬ್ಜೆಕ್ಟ್ ಕೋಡ್ ಆಗ್ತದೆ, ಇವೇನು ಅವುಗಳ ಒಂದು ಟೋಟಲ್ ಮಾರ್ಕ್ಸ್ ಆಗ್ತದೆ. ಓಕೆ, ಅದೇ ರೀತಿಯಾಗಿ ದಿನಾಂಕ 12/6/2025 ಗುರುವಾರದಂದು ರಸಾಯನಶಾಸ್ತ್ರ ಇದೆ, ಅರ್ಥಶಾಸ್ತ್ರ ಇದೆ. ಓಕೆ, ಸೊ ಏನು ಟೋಟಲ್ ಮಾರ್ಕ್ಸು ಇವು ಸಬ್ಜೆಕ್ಟ್ ಕೋಡ್ ಆಗ್ತದೆ. ಅದೇ ರೀತಿಯಾಗಿ ದಿನಾಂಕ 13/6/2025 ಶುಕ್ರವಾರದಂದು ಇಂಗ್ಲೀಷ್ ಪೇಪರ್ ಇದೆ, ಸಬ್ಜೆಕ್ಟ್ ಕೋಡು 02, ಟೋಟಲ್ ಮಾರ್ಕ್ಸ್ 80 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ನೋಡ್ಬೋದು ನೀವು ಇಲ್ಲಿ ಶನಿವಾರ ಅಂದರೆ ದಿನಾಂಕ 14/6/2025 ತರ್ಕಶಾಸ್ತ್ರ ಇದೆ, ವ್ಯವಹಾರ ಅಧ್ಯಯನ ಇದೆ, ಗಣಿತ ಇದೆ, ಶಿಕ್ಷಣಶಾಸ್ತ್ರ ಇದೆ, ಗೃಹ ವಿಜ್ಞಾನ ಇದೆ. ಸೊ ಇವೆಲ್ಲ ಅವುಗಳ ಒಂದು ಸಬ್ಜೆಕ್ಟ್ ಕೂಡ ಆಗ್ತದೆ, ಅವುಗಳ ಟೋಟಲ್ ಮಾರ್ಕ್ಸ್ ಆಗ್ತದೆ, ಅಂಕಗಳು. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟು 15/6/2025 ಭಾನುವಾರ ರಜಾ ದಿನ ಇದೆ. ಸೊ ಅವತ್ತು ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ನೆಕ್ಸ್ಟ್ ತದನಂತರ ದಿನಾಂಕ 16/6/2025 ಸೋಮವಾರ, ಅವತ್ತು ಸಮಾಜಶಾಸ್ತ್ರ ಇದೆ, ಭೂಗೋಳಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ ಪರೀಕ್ಷೆಗಳಿದ್ದಾವೆ. ಸೊ ಇವುಗಳು ಅವುಗಳ ಸಬ್ಜೆಕ್ಟ್ ಕೋಡ್. ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್. ನೆಕ್ಸ್ಟ್ ಅದೇ ರೀತಿಯಾಗಿ ದಿನಾಂಕ 17/6/25 ಮಂಗಳವಾರದಂದು ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ ಇದೆ. ದಿನಾಂಕ 18/6/25 ಹಿಂದಿ ಪರೀಕ್ಷೆ ಇದೆ. ಓಕೆ, ನೆಕ್ಸ್ಟ್ ದಿನಾಂಕ 19/6 ಗುರುವಾರ ಮನಃಶಾಸ್ತ್ರ, ಮೂಲಗಣಿತ, ಭೂಗೋಳಶಾಸ್ತ್ರ ಪೇಪರ್ ಇದೆ. ಅದೇ ರೀತಿಯಾಗಿ ದಿನಾಂಕ 26/2025 ಶುಕ್ರವಾರ ಕೊನೆಯ ಪರೀಕ್ಷೆ. ಸೊ ಅವತ್ತು ಯಾವ ವಿಷಯಗಳ ಪರೀಕ್ಷೆ ಇದೆ ಅಂದರೆ ತಮಿಳು, ತೆಲುಗು, ಮಲಯಾಳಂ,
ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್ ಈ ಒಂದು ವಿಷಯಗಳಿಗೆ ಪರೀಕ್ಷೆ ಇದೆ. ಓಕೆ, ಸೊ ಇವೇನು ಮಾರ್ನಿಂಗ್ ಇರ್ತಕ್ಕಂಥ ಪರೀಕ್ಷೆಗಳು, ಅಂದರೆ ಸಮಯ 10ರಿಂದ 1 ಗಂಟೆವರೆಗೆ. ಸೊ ಅದೇ ರೀತಿಯಾಗಿ ಕೆಲವೊಂದು ಪರೀಕ್ಷೆಗಳು ಏನಿದಾವೆ ಇಲ್ಲಿ ನೋಡ್ಬೋದು ನೀವು. ಮಧ್ಯಾಹ್ನ 2:15ರಿಂದ ಅಂದರೆ 2:15ರಿಂದ 4:30 ಇದೆ. ಸೊ ಇವುಗಳಿಗೆ ಸಮಯ 2 ಗಂಟೆ 15 ನಿಮಿಷ ಇದೆ. ಸೊ ಈ ಒಂದು ಪರೀಕ್ಷೆಗಳು ಯಾವುವು ಮತ್ತು ಯಾವ ದಿನಾಂಕದಿಂದ ಇದೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಅದು ಕೊನೆಯ ದಿನಾಂಕದಿಂದ ಇದೆ. ಕೊನೆಯ ದಿನಾಂಕ ಅಂದರೆ 26/2020 ಶುಕ್ರವಾರ. ಸೊ ಅವತ್ತು ಹಿಂದೂಸ್ತಾನಿ ಸಂಗೀತ, ಮಾಹಿತಿ ತಂತ್ರಜ್ಞಾನ, ಅದೇ ರೀತಿಯಾಗಿ ರಿಟೈಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್. ಸೊ ಈ ಒಂದು ವಿಷಯಗಳ ಬಗ್ಗೆ ಅವತ್ತು ಪರೀಕ್ಷೆ ನಡೀತದೆ. ಸೊ ಇವೆಲ್ಲ ಅವುಗಳ ಸಬ್ಜೆಕ್ಟ್ ಕೋಡು, ಅದೇ ರೀತಿಯಾಗಿ ಇವೇನು ಟೋಟಲ್ ಮಾರ್ಕ್ಸ್. ಸೊ ಇಲ್ಲಿ ಸಮಯ ವೇರಿಯೇಷನ್ ಇದೆ, 2 ಗಂಟೆ 15 ನಿಮಿಷ ಅಂತ ಹೇಳಿದ್ದಾರೆ. ಸೊ ಇದೇನು ಎಕ್ಸಾಮ್ 3ನ ಒಂದು ನಿಗದಿತ ಹಾಗೂ ಫೈನಲ್ ಟೈಮ್ ಟೇಬಲ್ ಅಂತ ಕರಿಬೋದು ನಾವು. ಇಲಾಖೆಯಿಂದ ಪ್ರಕಟಣೆ ಆಗಿದೆ. ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ 3 ಬರೀಬೇಕಂತ ಇದ್ದೀರಲ್ಲ, ಅವರು ಈ ಒಂದು ಟೈಮ್ ಟೇಬಲ್ನ ರೆಫರೆನ್ಸ್ ಮಾಡಿಕೊಂಡು ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಕೋಬೋದು. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ 3. ಓಕೆ, ಥ್ಯಾಂಕ್ ಯು.